ಆಶೀರ್ವಾದದ ಮಾರ್ಗ. ಜೆ ಶ್ಯಾಮ್ ಜೆಬೆದುರೈ. ಅಧ್ಯಾಯ 1. ಆಶೀರ್ವಾದದ ಮಾರ್ಗ. ನನ್ನ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಫಿಲಿಪ್ಪಿ 4:19. ನಾವೆಲ್ಲರೂ ಆಶೀರ್ವಾದಗಳನ್ನು ಇಷ್ಟಪಡುತ್ತೇವೆ. ಯಾರು ದರಿದ್ರವನ್ನು ಬೇಕೆನ್ನುವುದಿಲ್ಲ, ಮನಸಂತೋಷವನ್ನು ಅಪೇಕ್ಷಿಸುತ್ತೇವೆ. ಕಷ್ಟ, ಸಂಕಟ, ಶ್ರಮೆಗಳನ್ನು ಇಚ್ಛಿಸುವುದಿಲ್ಲ. ದೇವರ ಆಶೀರ್ವಾದಗಳು ನಮ್ಮಲ್ಲಿ ಹೆಚ್ಚಾಗುವುದಕ್ಕಾಗಿ ನಾವು ಏನು ಮಾಡಬೇಕೆಂಬುದನ್ನು ಈ ಅಧ್ಯಾಯದಲ್ಲಿ ಧ್ಯಾನಿಸೋಣವೇ? ಅನೇಕ ವಿಶ್ವಾಸಿಗಳಿಂದ ಬರುವ ಪತ್ರಗಳು ನನ್ನ ಹೃದಯವನ್ನೇ ಒಡೆಯುತ್ತವೆ. ಅಯ್ಯ, ಸಾಲದ ಹೊರೆಯನ್ನು ನಾನು ತಾಳಲಾರೆ, ನಾವು ಕುಟುಂಬವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂದಿರುತ್ತೇವೆ ಎಂದು ಬರೆಯುತ್ತಾರೆ. ಇನ್ನು ಕೆಲವರು, ಅಯ್ಯ, ನಮ್ಮ ಮನೆಯಲ್ಲಿ ಯಾರಿಗೂ ಸರಿಯಾದ ಉದ್ಯೋಗವಿಲ್ಲ, ಗಂಡನಿಗೆ ಇದ್ದ ಕೆಲಸವು ಹೊರಟು ಹೋಯಿತು, ಬೋರ್ಗರೆಯುವ ಸಮುದ್ರವು ಭಯಂಕರವಾಗಿ ಬೀಸುತ್ತಿರುವ ಬಿರುಗಾಳಿಗಳಿಂದಲೂ ನಾವು ತತ್ತರಿಸಿ ಹೋಗಿದ್ದೇವೆ, ನಮಗಾಗಿ ಪ್ರಾರ್ಥಿಸಲಾರಿರಾ, ನಮ್ಮನ್ನು ಕಾಪಾಡಲಾರಿರಾ ಎಂದು ಬರೆಯುತ್ತಾರೆ. ಆದುದರಿಂದಲೇ ಈ ಕಷ್ಟಗಳ ಮೂಲಕವಾಗಿ ಕರ್ತನ ಬಳಿಯಿಂದ ಆಶೀರ್ವಾದಗಳನ್ನು, ಬಿಡುಗಡೆಯನ್ನು, ಕೃಪೆಯನ್ನು ಹೊಂದಿಕೊಳ್ಳುವುದು ಹೇಗೆಂಬುದನ್ನು ಹೃದಯ ತೆರೆದು ಬರೆಯಲು ತೀರ್ಮಾನಿಸಿದೆನು. 1. ಬಿತ್ತಿರಿ. ಒಬ್ಬ ವ್ಯವಸಾಯಿ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತದೆ ಬೆಳೆಯನ್ನು ಕೊಯ್ಯುವುದು ಹೇಗೆ? ಕೊಯ್ಯುವುದಕ್ಕಾಗಿ ಕುಡುಗೋಲನ್ನು ತೆಗೆದುಕೊಂಡು ಹೋದರೆ ಅಲ್ಲಿ ಕಾಣುವುದು ಬರೀ ಮಣ್ಣೆ. ಕಾರಣ, ಅವನು ಬೀಜ ಬಿತ್ತಲೇ ಇಲ್ಲ. ಅಲ್ಲಿ ಬೀಜ ಬಿತ್ತದೆ ಬೆಳೆಯಿಲ್ಲ. ಆತ್ಮೀಯ ಜೀವಿತದಲ್ಲಿ ಕೂಡ ಇದು ಸತ್ಯವಾದದು. ಕೊಡಿರಿ, ಆಗ ಕೊಡಲ್ಪಡುವುದು ಎಂದು ಕರ್ತನು ಅನ್ನುತ್ತಾನೆ. ಲೂಕ 6:38. ಅನೇಕರಿಗೆ ಕರ್ತನಿಗೆ ಕೊಡುವುದು ಇಷ್ಟವಿಲ್ಲ. ಹೇಗೆ ಕರ್ತನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ? ದೇವರೇ, ನನ್ನನ್ನು ಆಶೀರ್ವದಿಸು ಎಂದು ಹೇಗೆ ಕೇಳಲು ಸಾಧ್ಯ? ನೀವು ಯಾವ ಅಳತೆಯಿಂದ ಅಳೆಯುತ್ತೀರೋ ಅದೇ ಅಳತೆಯಿಂದಲೇ ನಿಮಗೂ ಅಳೆಯುವರು ಎಂದು ಕರ್ತನು ಅನ್ನುತ್ತಾನೆ. ಬೆಳೆಯನ್ನು ಎಷ್ಟಾಗಿ ಕೊಯ್ಯಬೇಕೆಂಬುದನ್ನು ನಿರ್ಣಯಿಸುವವರು ನೀವೇ. ನೀವು ಎಷ್ಟು ಬೆಳೆ ಬೇಕೆಂದು ಅಪೇಕ್ಷಿಸುತ್ತೀರೋ ಅದಕ್ಕೆ ತಕ್ಕ ಹಾಗೆ ನೀವು ಬಿತ್ತಬೇಕು. ಅನೇಕ ಜನರು, ದೇವರೇ, ಮೊದಲು ನೀನು ನನಗೆ ಕೊಡು, ಆಮೇಲೆ ನಾನು ನಿನಗೆ ಕೊಡುತ್ತೇನೆ ಎನ್ನುತ್ತಾರೆ. ಕರ್ತನು ಅದನ್ನು ಅಂಗೀಕರಿಸುವುದಿಲ್ಲ. ನಾವು ಮೊದಲು ಕರ್ತನಿಗೆ ಕೊಟ್ಟರೆ ಕರ್ತನು ಅದನ್ನು ಆಶೀರ್ವದಿಸಿ ಹಿಂದಕ್ಕೆ ಕೊಡುತ್ತಾನೆ. ಎಲಿಯ ಪ್ರವಾದಿಯು ಚರೆಪ್ತ ಊರಿನ ವಿಧವೆಯ ಬಳಿಗೆ ಬಂದು, ಮೊದಲು ನೀನು ನನಗೆ ರೊಟ್ಟಿಗಳನ್ನು ಮಾಡಿಕೊಡು, ನಂತರ ನೀನು ನಿನ್ನ ಮಗನು ತಿನ್ನಿರಿ ಎಂದನು. 1 ಅರಸು 17:13 ಎಂದು ಸತ್ಯವೇದವು ತಿಳಿಸುತ್ತದೆ. ಅವಳು ಎಲಿಯನ ಮಾತಿನಂತೆ ನಡೆದಳು. ಆದುದರಿಂದ ಅವಳು, ಅವಳ ಮಗನು, ಅವಳ ಕುಟುಂಬದವರೆಲ್ಲರಿಗೂ ಬರಗಾಲ ತೀರುವವರೆಗೂ ಕರ್ತನು ಅವರನ್ನು ಪೋಷಿಸಿದನು. ಮೊದಲು ಬೀಜವನ್ನು ಬಿತ್ತು, ನಂತರ ಬೆಳೆಯನ್ನು ಕೊಯ್ಯುವಿ. ಸತ್ಯವೇದವು ಹೀಗೆ ಹೇಳುತ್ತದೆ. ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಇದೆ. 2 ಕೊರಿಂಥ 9:6-7. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಇದೆ. 2 ಕೊರಿಂಥ 9:6-7. 2. ದಶಮಾಂಶವನ್ನು ಕೊಡಿರಿ. ಕರ್ತನು ನಿಮಗೆ ಕೊಡುವ ಎಲ್ಲವುಗಳಲ್ಲಿ ದೇವರಿಗೆಂದು ಮನಪೂರ್ವಕವಾಗಿ ದಶಮ ಭಾಗಗಳನ್ನು ಕೊಡಿರಿ. ನೀವು ಯಾವ ದೇವರ ಸೇವಕರ ಕೈಯಲ್ಲಿ ಕೊಡುವುದಾದರೂ ಅದನ್ನು ಕರ್ತನ ಕೈಯಲ್ಲಿ ಕೊಡುವುದಾಗಿಯೇ ನೆನೆಸಿಕೊಂಡು ಕೊಡಿರಿ. ಯಾಕೆಂದರೆ ದಶಮ ಭಾಗವು ಕರ್ತನದು. ಈ ಚಿಕ್ಕವನರಲ್ಲಿ ಒಬ್ಬನಿಗೆ ಏನು ಮಾಡಿದರೂ ಅದನ್ನು ನನಗೆ ಮಾಡಿದ ಹಾಗಾಯಿತು ಎಂದು ಕರ್ತನು ಅನ್ನುತ್ತಾನೆ. ದಶಮ ಭಾಗವು ಆದಿಯಿಂದಲೂ ಇದೆ. ಅಬ್ರಹಾಮನು ಮೆಲ್ಕಿಜೇಕನಿಗೆ ದಶಮ ಭಾಗವನ್ನು ಕೊಟ್ಟನು. ಆದಿಕಾಂಡ 14:18-20. ದಶಮ ಭಾಗವನ್ನು ಕೊಟ್ಟಂತ ಅಬ್ರಹಾಮನನ್ನು ಮೆಲ್ಕಿದೇಕನು ಆಶೀರ್ವದಿಸಿ, ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಮರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ ಎಂದು ಹೇಳಿ ಆಶೀರ್ವದಿಸಿದನು. ಆದಿಕಾಂಡ 14:19. ಯಾಕೋಬನು ಒಡಂಬಡಿಕೆ ಮಾಡಿಕೊಂಡು ಕರ್ತನಿಗೆ ದಶಮ ಭಾಗವನ್ನು ಕೊಟ್ಟನು. ಆದಿಕಾಂಡ 28, 20, 21, 22. ಆದುದರಿಂದ ಬರಿಕೈ ಮತ್ತು ಕೋಲಿನೊಂದಿಗೆ ಹೋದ ಯಾಕೋಬನನ್ನು ಕರ್ತನು
ಬಹಳವಾಗಿ ಆಶೀರ್ವದಿಸಿ 2 ದೊಡ್ಡ ಪರಿವಾರಗಳೊಂದಿಗೆ ಕಾನಾನಿಗೆ ಬಂದು ಸೇರುವಂತೆ ಕರ್ತನು ಕೃಪೆ ತೋರಿಸಿದನು. ದಶಮ ಭಾಗವನ್ನು ಕೊಡುವುದು ಬಹಳ ದೊಡ್ಡ ಆಶೀರ್ವಾದವಾಗಿದೆ. ಅನೇಕರಿಗೆ ಈ ಆಶೀರ್ವಾದದ ರಹಸ್ಯ ಗೊತ್ತಿಲ್ಲ. ಅಬ್ರಹಾಮನು ದಶಮ ಭಾಗವನ್ನು ಕೊಟ್ಟು ಆಶೀರ್ವಾದ ಹೊಂದಿದನು. ಆದರೆ ಲೋಟನನ್ನು ಕುರಿತು ಓದುವಾಗ ಅವನು ದಶಮ ಭಾಗವನ್ನು ಕೊಟ್ಟಿರುವುದಕ್ಕಾಗಿ ಸತ್ಯವೇದವು ತಿಳಿಸುವುದಿಲ್ಲ. ಅವನು ತನಗಾಗಿ ನೀರಾವರಿಯ ಸ್ಥಳವನ್ನು ಕೇಳುತ್ತಾನೆ. ಆದರೆ ಕರ್ತನಿಗೆ ದಶಮ ಭಾಗವನ್ನು ಕೊಡುವುದು ಅವನಿಗೆ ಇಷ್ಟವಿಲ್ಲ. ಇದರಿಂದಾಗಿ ಅವನು ವಾಸಿಸಿದ ದೇಶವು ಅಗ್ನಿಗೆ ಆಹುತಿಯಾಯಿತು. ದೇವ ಮಗುವೆ, ನೀನು ಕರ್ತನಿಗೆಂದು ಕಾಣಿಕೆಯನ್ನು ಕೊಡುವಾಗ ಕರ್ತನು ಪರಲೋಕದ ದ್ವಾರಗಳನ್ನು ತೆರೆದು ನಿನ್ನನ್ನು ಆಶೀರ್ವದಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿ ಎನ್ನುತ್ತಾನೆ. ಮಲಾಕಿ 3:10. ನನಗೆ ತಿಳುವಳಿಕೆ ಬಂದಾಗಿನಿಂದ ನಮ್ಮ ತಂದೆ ತಾಯಿಯರು ಕರ್ತನಿಗೆ ದಶಮ ಭಾಗವನ್ನು ಕೊಡುತ್ತಾ ಇದ್ದರು. ನಮ್ಮ ತಂದೆ ತಾಯಿಯವರಿಗೆ 4 ಜನ ಮಕ್ಕಳು. ಇದರಿಂದ ನಮಗೆ ಯಾವುದಕ್ಕೂ ಕೊರತೆಯಾಗಲಿಲ್ಲ. ನಾವು 4ವರಿಗೂ ಕರ್ತನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟರು. ನಾವು ವಿದ್ಯಾಭ್ಯಾಸ ಮುಗಿಸಿ ಚೆನ್ನೈಗೆ ಬಂದಾಗ ಯಾವ ಮನುಷ್ಯರಿಂದಲೂ ಯಾವ ಶಿಫಾರಸು ಇಲ್ಲದೆ ನಮಗೆಲ್ಲರಿಗೂ ಕರ್ತನು ಒಳ್ಳೆಯ ಉದ್ಯೋಗವನ್ನು ಕೊಟ್ಟನು. ನಾವು ತೆರಿಗೆ ಇಲಾಖೆಯಲ್ಲಿಯೂ ಕೆಲಸ ಮಾಡುವಾಗ ಕರ್ತನಿಗೆ ದಶಮ ಭಾಗ ಕೊಡಲು ತೀರ್ಮಾನಿಸಿದೆವು. ಕೆಲವು ತಿಂಗಳುಗಳಲ್ಲಿ ದಶಮ ಭಾಗಕ್ಕಿಂತಲೂ ಹೆಚ್ಚಾಗಿ ಸೇವೆಗೆ ಧಾರಾಳವಾಗಿಯೂ ಮನಪೂರ್ವಕವಾಗಿಯೂ ಕೊಡುತ್ತಿದ್ದೆವು. ನಾನು ಪೂರ್ಣಾವಧಿ ಸೇವೆಗೆ ಬಂದಾಗ ಒಬ್ಬ ದೇವ ಸೇವಕರು ಹೇಳಿದರು, ಶ್ಯಾಮ್ ಜೆಬೆದುರೆಯವರು ಮೊದಲು ಸರ್ಕಾರದಲ್ಲಿ ಉದ್ಯೋಗ ಮಾಡುತ್ತಿದ್ದರು. ಅದು ಅನೇಕ ಸೇವಕರಿಗೆ ಪ್ರಯೋಜನಕರವಾಗಿತ್ತು. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ನಮ್ಮಂತ ಸೇವಕರಿಗೆ ಬಿದ್ದ ದೊಡ್ಡ ಪೆಟ್ಟು ಎಂದರು. ಈ ಮಾತು ನನ್ನ ಕಿವಿಗೆ ಬೀಳುವಾಗ ನಾನು ಬಹಳ ವೇದನೆ ಪಟ್ಟೆನು. ದೇವರೇ, ನಾನು ಸರ್ಕಾರದಲ್ಲಿ ಉದ್ಯೋಗದಲ್ಲಿದ್ದಾಗ ನಿನ್ನ ಸೇವಕರಿಗೆ ಕೊಡುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡುತ್ತೇನೆಂದು ಒಡಂಬಡಿಕೆ ಮಾಡಿಕೊಂಡೆನು. ನನ್ನ ಪತ್ನಿಯು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಉದ್ಯೋಗದಲ್ಲಿದ್ದಳು. ಈಗ ಅವಳು ಸಹ ಕೆಲಸ ಬಿಟ್ಟಿದ್ದಾಳೆ. ಅವಳು ಕೆಲಸ ಬಿಟ್ಟ 2 ತಿಂಗಳಿಗೆಲ್ಲ ನಾನು ಸಹ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆನು. ಅದಾಗಲೂ ಕರ್ತನು ನಮ್ಮನ್ನು ಅದ್ಭುತವಾಗಿ ಪೋಷಿಸುತ್ತಿದ್ದನು. ಪ್ರತಿಯೊಂದು ದಿನವೂ ಆಕಾಶ ದ್ವಾರವನ್ನು ತೆರೆಯುತ್ತಿದ್ದನು. ಈಗಲೂ ಸಹ ಕರ್ತನು ಅದ್ಭುತವಾಗಿಯೂ ಆಶ್ಚರ್ಯವಾಗಿಯೂ ನಮ್ಮನ್ನು ನಡೆಸುತ್ತಿದ್ದಾನೆ. ನಮಗೆ ಯಾವ ಕೊರತೆಯೂ ಇಲ್ಲ. ದೇವನಿಗೆ ಮಹಿಮೆಯಾಗಲಿ. ಒಂದು ಸತ್ಯ ಸಂಗತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಒಬ್ಬ ಬಡ ಸಹೋದರಿ ಇದ್ದಳು. ಅವಳು ದಿನಕೂಲಿ ಕೆಲಸದವಳು. ಎಲೆಯ ತೋಟದಲ್ಲಿ ಅವಳು ಕೆಲಸ ಮಾಡುವಾಗ ಅವಳಿಗೆ ದಿನಕ್ಕೆ 2-3 ರೂಪಾಯಿ ಕೂಲಿ ದೊರೆಯುತ್ತಿತ್ತು. ಅದರಲ್ಲಿ ಅವಳು ಪ್ರತಿ ದಿನವೂ 25 ಪೈಸೆ ಅಥವಾ 30 ಪೈಸೆಗಳನ್ನು ಬೋಧಕರಿಗೆ ಕೊಡುತ್ತಿದ್ದಳು. ಬೋಧಕರು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ತೆಗೆದುಕೊಂಡು, ಯಾಕಮ್ಮ ಪ್ರತಿ ದಿನವೂ ತೆಗೆದುಕೊಂಡು ಬರುತ್ತೀಯಲ್ಲ, ಒಟ್ಟಿಗೆ ಕೂಡಿರಿ, ವಾರಕ್ಕೊಂದಾವರ್ತಿ ಆಲಯಕ್ಕೆ ತೆಗೆದುಕೊಂಡು ಬರಬಾರದೆ ಎಂದು ಕೇಳಿದರು. ಅದಕ್ಕವಳು, ಅಯ್ಯ, ನಮ್ಮ ಮನೆಯಲ್ಲಿ ತಾಂಡವವಾಡುತ್ತಿರುವ ಬಡತನದಿಂದಾಗಿ ನಾನೆಲ್ಲಿ ಅದನ್ನು ಖರ್ಚು ಮಾಡಿ ಬಿಟ್ಟರೆ ಏನು ಮಾಡುವುದು ಎಂಬ ಭಯದಿಂದ ಪ್ರತಿದಿನ ಸಂಜೆಯೇ ತಂದು ಕೊಡುತ್ತೇನೆಂದಳು. ಅವಳಿಗೆ ಒಬ್ಬ ಮಗಳಿದ್ದಳು. ಅವಳಿಗೆ ಅಷ್ಟು ವಿದ್ಯಾಭ್ಯಾಸವಿರಲಿಲ್ಲ. ಬಹಳ ಮಂದ ಬುದ್ಧಿಯವಳು. ಬುದ್ಧಿಯ ಬೆಳವಣಿಗೆ ಇಲ್ಲ. 2ನೇ ತರಗತಿಯನ್ನು ದಾಟಲಿಲ್ಲ. 14 ವರ್ಷ ವಯಸ್ಸಾದರೂ ಅವಳ ಹೆಸರನ್ನು ಬರೆಯಲು ಅವಳಿಗೆ ಬರುತ್ತಿರಲಿಲ್ಲ. ಆದುದರಿಂದ ಅವಳನ್ನು ಶಾಲೆಯಿಂದ ಓಡಿಸಿ ಬಿಟ್ಟಿದ್ದರು. ಮಗಳು ಕೂಡ ತಾಯಿಯೊಂದಿಗೆ ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದಳು. ಒಂದು ದಿನ ಆ ಗ್ರಾಮದಲ್ಲಿ ಒಂದು ಉಜ್ಜೀವನ ಕೂಟವು ನಡೆಯಿತು. ಆ ತಾಯಿಯು ತನ್ನ ಮಗಳನ್ನು ಆ ಕೂಟಕ್ಕೆ ಕರೆದುಕೊಂಡು ಹೋದಳು. ಕೂಟದ ಕೊನೆಯಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡವರು ಮುಂದೆ ಬನ್ನಿರಿ ಎಂದು ಸೇವಕರು ಕರೆದರು. ಆ ಮಗಳು ತನಗೇ ತಿಳಿಯದೆ ಮುಂದೆ ಹೋದಳು. ಬೋಧಕರು ಅವಳ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದರು. ಅಂದು ಅವಳಲ್ಲಿ ಒಂದು ದೊಡ್ಡ ಮಾರ್ಪಾಟಾಯಿತು. ಅಂದು ಅವಳು ರಕ್ಷಿಸಲ್ಪಟ್ಟಳು. ಅಂದಿನಿಂದ ಅವಳಲ್ಲಿ ದೊಡ್ಡ ಬದಲಾವಣೆ, ಮೂಳೆ ಬೆಳೆಯಲಾರಂಭಿಸಿತು. ಕೆಲವೇ ದಿನಗಳಲ್ಲಿ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಳು.
ತಲೆಯನ್ನು ಸರಿಯಾಗಿ ಬಾಚುತ್ತಿರಲಿಲ್ಲ. ಅವಳ ತಲೆ ಕೂದಲುಗಳು ಜಡೆ ಕಟ್ಟಿಕೊಂಡಿದ್ದವು. ಆದರೆ ರಕ್ಷಣೆ ಹೊಂದಿದ ಮೇಲೆ ಅವಳ ಸ್ವಭಾವ ಸಂಪೂರ್ಣ ಬದಲಾಯಿತು. ನಾಗರಿಕವಾಗಿ ನಡೆದುಕೊಳ್ಳಲಾರಂಭಿಸಿದಳು. ಅವಳು ಪ್ರಾರ್ಥಿಸುತ್ತಿದ್ದಳು. ಕರ್ತನು ಅವಳ ಪ್ರಾರ್ಥನೆಗೆಲ್ಲ ಉತ್ತರಿಸುತ್ತಿದ್ದನು. ಅವಳು ಯೌವನಸ್ಥಳಾದಾಗ ಪಕ್ಕದ ಊರಿನಿಂದ ಐಶ್ವರ್ಯನಂತನೊಬ್ಬನು ಬಂದು ಅವಳನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಸರಳವಾದ ರೀತಿಯಲ್ಲಿ ವಿವಾಹ ನಡೆಯಿತು. ಅಂದಿನಿಂದ ಕರ್ತನು ಅವರನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದನು. ಆ ಯೌವನಸ್ಥನು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೆಲಸ ಮಾಡಿದನು. ಆದುದರಿಂದ ಅವನು ಬಹಳ ದೊಡ್ಡ ಶ್ರೀಮಂತನಾದನು. ದೊಡ್ಡ ಬಂಗಲೆ, ಕಾರು ಎಲ್ಲವೂ ದೊರೆಯಿತು. ಅಂತಸ್ತು, ಆಸ್ತಿ, ಗೌರವ ಎಲ್ಲ ಸಿಗುತ್ತಿದೆ. ಆ ಹುಡುಗಿ ಸಾಕ್ಷಿ ಕೊಡುತ್ತಾಳೆ. ತನ್ನ ತಾಯಿ ಕೂಲಿ ಕೆಲಸ ಮಾಡಿ ಅದರಲ್ಲಿ ದಶಮ ಭಾಗವನ್ನು ಕೊಡುತ್ತಿದ್ದಳು. ಇದರಿಂದ ನನಗೆ ಆಶೀರ್ವಾದ ಸಿಕ್ಕಿತು. ಹೌದು, ನಿಜವಾಗಿಯೂ ದಶಮ ಭಾಗ ಕೊಟ್ಟ ಅವರನ್ನು ಆಕಾಶದ ದ್ವಾರಗಳನ್ನು ತೆರೆದು ಕರ್ತನು ಆಶೀರ್ವದಿಸಿದನು. ದೇವ ಮಗುವೆ, ನಮ್ಮ ದೇವರು ಬಡವರನ್ನು ಐಶ್ವರ್ಯವಂತರನ್ನಾಗಿ ಮಾಡುತ್ತಾನೆ. ಕ್ರಿಸ್ತನು ಸಾರಿದ ಸುವಾರ್ತೆಯೇ ಇದಾಗಿದೆ. ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕಾಗಿಯೇ ದೇವರು ನನ್ನನ್ನು ಅಭಿಷೇಕಿಸಿದ್ದಾನೆ. ಲೂಕ 4:18. ಬಡವರನ್ನು ಐಶ್ವರ್ಯವಂತರನ್ನಾಗಿ ಮಾಡುವ ಸುವಾರ್ತೆಯ ಕರ್ತನಿಗೆ ಕೊಡುವುದರಲ್ಲಿ ಇದೆ. ಹಲ್ಲೆಲೂಯಾ. 3. ಆಶೀರ್ವಾದದ ಮೂಲಕ. ಅಬ್ರಹಾಮನು ತನ್ನ ಒಬ್ಬನೇ ಮಗನನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟನು. ಕರ್ತನಿಗೆ ಕೊಡಲು ಅವನು ಗುಣಗುಟ್ಟಲಿಲ್ಲ. ಬೇರೆಯವರ ಬಳಿ ಹೋಗಿ ಆಲೋಚನೆ ಕೇಳಲಿಲ್ಲ. ಸತ್ಯವೇದವು ಹೀಗೆ ಹೇಳುತ್ತದೆ, ಸತ್ತರುಳಿಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿಕೊಂಡನು. ಇಬ್ರಿಯ 11:19. ಅಬ್ರಹಾಮನು ಕರ್ತನಿಗೆ ತನ್ನ ಒಬ್ಬನೇ ಮಗನನ್ನು ಅರ್ಪಿಸಲು ತೀರ್ಮಾನಿಸಿದಾಗ ಕರ್ತನು ಅವನಿಗೆ ಆಕಾಶದ ನಕ್ಷತ್ರಗಳಂತೆ ಸಂತತಿಯನ್ನು ಅನುಗ್ರಹಿಸಿದನು. ಈಗಲೂ ಅಬ್ರಹಾಮನ ಸಂತತಿಯವರು ಲೋಕದಲ್ಲೆಲ್ಲ ತುಂಬಿಕೊಂಡಿದ್ದಾರೆ. ಶುನೇಮಿಯನಲ್ಲಿರುವ ಒಬ್ಬ ಸ್ತ್ರೀಯು ದೇವರ ಮನುಷ್ಯನಾಗಿರುವ ಎಲೀಷನನ್ನು ಪೋಷಿಸಿ ಅವನಿಗಾಗಿ ತನ್ನ ಮನೆಯ ಮೇಲಂತಸ್ತಿನ ಕೋಣೆಯನ್ನು ಕೊಟ್ಟಳು. ದೇವರು ಅವಳನ್ನು ಆಶೀರ್ವದಿಸಿ ಮಕ್ಕಳನ್ನು ಕೊಟ್ಟನು. ಅವನು ಸತ್ತು ಹೋದಾಗ ಜೀವದಿಂದ ಎಬ್ಬಿಸಿದನು. ಸತ್ಯವೇದದಲ್ಲಿ ಅವಳ ಹೆಸರು ಬರೆಯಲ್ಪಟ್ಟಿತ್ತು. 2 ಅರಸು 4:10. ಹನ್ನಳು ತನಗೆ ಮಗು ಹುಟ್ಟುವುದಕ್ಕೆ ಮೊದಲೇ ನಂಬಿಕೆಯಿಂದ ತನ್ನ ಮೊದಲನೆಯ ಮಗನನ್ನು ಕರ್ತನಿಗಾಗಿ ಕೊಡಲು ತೀರ್ಮಾನಿಸಿದಳು, ಪ್ರತಿಷ್ಠೆ ಮಾಡಿದಳು. ಕರ್ತನು ಅವಳಿಗೆ ಆಶೀರ್ವಾದವಾಗಿ ಸಾಮುವೇಲನನ್ನು ಅವನೊಂದಿಗೆ ಇನ್ನು 3 ಗಂಡು ಮತ್ತು 2 ಹೆಣ್ಣು ಮಕ್ಕಳನ್ನು ಅನುಗ್ರಹಿಸಿದನು. 2 ಸಾಮುವೇಲ 2:21. ಮರಿಯಳು ತನ್ನನ್ನು ದೇವರಿಗೆ ದಾಸಿಯನ್ನಾಗಿ ಅರ್ಪಿಸಿಕೊಂಡಳು. ತನ್ನನ್ನು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಂಡಳು. ಅವಳ ಮೂಲಕವಾಗಿ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಅವತರಿಸಿದನು. ನಾವು ಕರ್ತನಿಗೆ ಕೊಡುವಾಗ ಕರ್ತನು ನಮ್ಮ ಅಂತರಂಗವನ್ನು ನೋಡುತ್ತಾನೆ, ನಮ್ಮ ತ್ಯಾಗವನ್ನು ನೋಡುತ್ತಾನೆ, ಮನಮುರುಗಿ ಆಶೀರ್ವದಿಸುತ್ತಾನೆ. ಕೆಲವು ವರ್ಷಗಳ ಹಿಂದೆ ನಾನು ಒಂದು CSI ಆಲಯದಲ್ಲಿ ಪ್ರಸಂಗಿಸಿದೆನು. ನನಗೆ ಆ ಸಭೆಯವರು ಕಾಣಿಕೆಯಾಗಿ 10 ರೂಪಾಯಿಗಳನ್ನು ಕೊಟ್ಟರು. ಅದನ್ನು ತೆಗೆದುಕೊಂಡು ಪ್ರಾರ್ಥಿಸಿದ ತಕ್ಷಣವೇ ಕರ್ತನು ನನ್ನ ಕಣ್ಮುಂದೆ ಒಬ್ಬ ಬಡ ಸೇವಕನನ್ನು ಜ್ಞಾಪಕಕ್ಕೆ ತಂದನು ಮತ್ತು ಆ ರೂಪಾಯಿಯಿಂದ ಅಕ್ಕಿ ತೆಗೆದುಕೊಂಡು ಆ ಸೇವಕರ ಮನೆಗೆ ಹೋಗೆಂದು ಅಪ್ಪಣೆ ಮಾಡಿದನು. ನಾನು ಒಂದು ಬಟ್ಟೆ ಚೀಲವನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿಯನ್ನು ತುಂಬಿಸಿ ಅವರನ್ನು ಕಾಣಲು ಹೋದೆನು. ಅವರು ಭಾನುವಾರದ ಆರಾಧನೆ ಮುಗಿಸಿ ಮನೆಗೆ ಬಂದಾಗ ತಿನ್ನಲು ಮನೆಯಲ್ಲಿ ಏನೂ ಇಲ್ಲದೆ ಇದ್ದುದರಿಂದ ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದರು. ಅವರು ಹೇಳಿದರು, ನನ್ನ ಸಭೆಗೆ ಬರುವ ವಿಶ್ವಾಸಿಗಳು ಬಡವರು. ನನಗೆ ಸಿಕ್ಕಿದ ಕಾಣಿಕೆಯೇ 2 ರೂಪಾಯಿಗಳು. ಅದನ್ನು ನಮ್ಮ ಸಭೆಗೆ ಬಂದ ಅತಿ ಬಡವಳಾದ ಒಬ್ಬ ಸಹೋದರಿಗೆ ಕೊಟ್ಟೆನು. ಅಡಿಗೆ ಮಾಡಲು ಏನೂ ಇಲ್ಲದೆ ಇದ್ದುದರಿಂದ ಕರ್ತನನ್ನು ನೋಡಿ ಪ್ರಾರ್ಥಿಸುತ್ತಿದ್ದೆನು ಎಂದರು. ತನ್ನನ್ನು ನೋಡಿ ಅವರಿಗೆ ಬಹಳ ಸಂತೋಷವಾಯಿತು. ನಾನು ಹಸಿವೆಯಿಂದಿರುವುದನ್ನು ಕರ್ತನು ಕಂಡು ನಿಮ್ಮ ಮೂಲಕವಾಗಿ ಅಕ್ಕಿಯನ್ನು ಕಳಿಸಿಕೊಟ್ಟಿದ್ದಾನಲ್ಲ ಎಂದು ಹೇಳಿ ಕರ್ತನನ್ನು ಮಹಿಮೆಪಡಿಸಿದರು. ನಾವಿಬ್ಬರು ಸೇರಿ ಕರ್ತನನ್ನು ಸ್ತುತಿಸಿದೆವು. ಇನ್ನೊಂದು ಸಾರಿ ನಾನು
ಶಿವಕಾಶಿಯಲ್ಲಿ ಕೂಟಗಳನ್ನು ನಡೆಸಲು ಹೋಗಿದ್ದೆನು. ಆಗ ಕರ್ತನು ದಿಢೀರೆಂದು ನನ್ನ ಮನಸ್ಸಿನ ಕಣ್ಣುಗಳ ಮುಂದೆ ಒಬ್ಬ ಸೇವಕರ ಮುಖವನ್ನು ಪದೇ ಪದೇ ತರುತ್ತಿದ್ದನು. ಅವರು ಬಹಳ ಕಷ್ಟದಲ್ಲಿದ್ದಾರೆಂದು ನಾನು ಅವರಿಗೆ ತಕ್ಷಣವೇ ಸಹಾಯ ಮಾಡಬೇಕೆಂದು ತಿಳಿಸಿದನು. ಆಗ ನಾನು ವಿಪರೀತವಾದ ಹಣದ ತೊಂದರೆಯಲ್ಲಿದ್ದೆನು. ಆದರೂ ಕರ್ತನ ಮಾತಿಗೆ ವಿಧೇಯನಾಗಲು ತೀರ್ಮಾನಿಸಿದೆನು. ನಾನು ಕರ್ತನ ಬಳಿ, ದೇವರೇ, ನೀನು ಏನು ಹೇಳುತ್ತೀಯೋ ಹಾಗೇನೆ ಮಾಡುತ್ತೇನೆ. ನಾನು ಅವರಿಗೆ ಎಷ್ಟು ಕೊಡಬೇಕೆಂದು ಕೇಳಿದೆನು. ಕರ್ತನು ರೂಪಾಯಿ 5,000 ಕೊಡಲು ತಿಳಿಸಿದನು. ಶಿವಕಾಶಿಯಲ್ಲಿ ನನ್ನನ್ನು ಕರೆದ ಸಭೆಯವರು 3 ದಿನ ನಡೆದ ಕೂಟಕ್ಕೆ ನನಗೆ ಕಾಣಿಕೆಯಾಗಿ ರೂಪಾಯಿ 300 ಕೊಟ್ಟರು. ಆ ಕೂಟಕ್ಕೆ ಬಂದ ವಿಶ್ವಾಸಿಗಳು ಅನೇಕರು ಎಲ್ಲರೂ ಸೇರಿ ರೂಪಾಯಿ 600 ಕಾಣಿಕೆ ಕೊಟ್ಟರು. ಶಿವಕಾಶಿಯನ್ನು ಬಿಟ್ಟು ಚೆನ್ನೈಗೆ ಹಿಂತಿರುಗಿ ಬರುವಾಗ 1,100 ರೂಪಾಯಿಗಳು ನನ್ನ ಬಳಿ ಇತ್ತು. ನಾನು ಚೆನ್ನೈಗೆ ಬಂದ ತಕ್ಷಣ ನನಗೆ ಬಂದ MOಗಳನ್ನು ನೋಡಿದೆನು. ಅನುದಿನದ ಆಹಾರಕ್ಕಾಗಿಯೂ ಚಂದ ಹಣವನ್ನು ಹಾಗೂ ಆತ್ಮಿಕ ಪುಸ್ತಕಗಳಿಗಾಗಿ ಕಾಣಿಕೆಯನ್ನು ವಿಶ್ವಾಸಿಗಳು ರೂಪಾಯಿ 4,000ಗಳನ್ನು ಕಳುಹಿಸುತ್ತಿದ್ದರು. ಆದುದರಿಂದ 5,000 ರೂಪಾಯಿಗಳನ್ನು ತೆಗೆದುಕೊಂಡು ಕರ್ತನು ತೋರಿಸಿದ ಆ ಸೇವಕನನ್ನು ನೋಡಲು ಓಡಿದೆನು. ನಾನು ಅದನ್ನು ಅವರಿಗೆ ಕೊಡುವಾಗ ಅವರಿಗೆ ಬಹಳ ಆಶ್ಚರ್ಯವಾಯಿತು. ಅವರು ನಿಜವಾಗಿಯೂ ಬಹಳ ಕಷ್ಟದಲ್ಲಿದ್ದರು. ಯಾರ ಬಳಿ ಹೋಗಿ ಸಹಾಯ ಕೇಳುವುದು ಎಂದು ಯೋಚಿಸುತ್ತಿದ್ದರು. ಅವರ ಪತ್ನಿ ಕಾಯಿಲೆಯಲ್ಲಿದ್ದರು. ಮಕ್ಕಳು ಶಾಲೆಗೆ ಫೀಸ್ ಕಟ್ಟಬೇಕಾಗಿತ್ತು. ಅಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕರ್ತನು ಆ ಸೇವಕರಿಗೆ, ನೀನು ಈ ಕೂಡಲೇ ಚೆಂಗಲ್ಪೇಟ್ನಲ್ಲಿರುವ ಒಬ್ಬ ಸೇವಕರು ಬಹಳ ಬಡತನದಲ್ಲಿದ್ದಾರೆ, ನೀನು ಅವರಿಗೆ ಕೂಡಲೇ 500 ರೂಪಾಯಿಗಳನ್ನು ಅವರಿಗೆ ಕೊಡು ಎಂದು ತಿಳಿಸಿದಾಗ ಅವರು ಅದನ್ನು ಸೇವಕರಿಗೆ ಕೊಟ್ಟು ಹಿಂತಿರುಗಿ ಬರುವಾಗ ಇವರಿಂದ ಆ ಸೇವಕರಿಗೆ ರೂಪಾಯಿ 5,000 ಸಿಕ್ಕಿತು. ಆ ಸೇವಕರು ಈ ಸಾಕ್ಷಿಯನ್ನು ಇವರ ಬಳಿ ಹೇಳಿದಾಗ ಇಬ್ಬರು ಸೇರಿ ಕರ್ತನನ್ನು ಕೊಂಡಾಡಿ ಸ್ತೋತ್ರ ಸಲ್ಲಿಸಿದರು. ಕರ್ತನು ನಮ್ಮಲ್ಲಿ ಆಶೀರ್ವದಿಸಲು ಮುಖ್ಯ ಕಾರಣಗಳಿವೆ. ನಾವು ಮೊದಲು ಕರ್ತನಿಗೆ ಸಮೃದ್ಧಿಯಾಗಿ ಕೊಡಬೇಕು. ಆಗ ನಾವು ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದುವೆವು. ಸತ್ಯವೇದವು ಹೀಗೆ ಹೇಳುತ್ತದೆ, ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ, ಮತ್ತೊಬ್ಬನು ನ್ಯಾಯವಾದುದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ. ಜ್ಞಾನೋಕ್ತಿ 11:24. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಜ್ಞಾನೋಕ್ತಿ 10:22. ಒಂದು ಸಾರಿ ಒಬ್ಬ ಶ್ರೀಮಂತರು ಸೇವಕರ ಬಳಿ ಪ್ರಾರ್ಥಿಸಿಕೊಳ್ಳಲು ಹೋದರು. ಅವರಿಗೆ ಅಲ್ಸರ್ ವ್ಯಾಧಿ ಇತ್ತು. ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದರೂ ಸಹ ಸರಿ ಹೋಗಲಾರದು ಎಂದು ತಿಳಿಸಿದರು. ಅವರಿಗೆ ಸರಿಯಾಗಿ ಊಟ ಮಾಡಲು ಆಗುತ್ತಿರಲಿಲ್ಲ. ಸ್ವಲ್ಪ ಹಾಲನ್ನು ಮಾತ್ರ ಕುಡಿಯುತ್ತಿದ್ದರು. ಆ ಶ್ರೀಮಂತರು ಅವರಿಗಿರುವ ತೊಂದರೆಗಳನ್ನೆಲ್ಲ ಸೇವಕರ ಬಳಿ ಹೇಳಿಕೊಂಡು ದುಃಖ ಪಡುತ್ತಿದ್ದರು. ಇವರ ಮಾತುಗಳನ್ನು ಕೇಳಿದ ಆ ಸೇವಕರ ಹೃದಯ ಒಡೆಯಿತು. ಅವರು ದೇವರ ಸನ್ನಿಧಾನದಲ್ಲಿ ಕಣ್ಣೀರಿಂದ ಪ್ರಾರ್ಥಿಸಲು ಪ್ರಾರಂಭಿಸಿದರು. ಕರ್ತನು ಈ ಸೇವಕರಿಗೆ ತಿಳಿಸುತ್ತಾನೆ, ನಾನು ಅವನನ್ನು ಬಹಳವಾಗಿ ಆಶೀರ್ವದಿಸಿದೆನು, ಅವನ ಬಡತನವನ್ನೆಲ್ಲ ನೀಗಿಸಿದೆನು. ಆದರೆ ಅವನಾದರೂ ನನ್ನನ್ನು ಪ್ರೀತಿಸಲಿಲ್ಲ, ನನ್ನ ಸೇವೆಗಾಗಿ ಕೊಡಲಿಲ್ಲ. ಅವನು 10ಮ ಭಾಗವನ್ನು ಸಹ ಕೊಡಲಿಲ್ಲ. ನನಗೆ ಕೊಡುವುದಕ್ಕೆ ಮನಸ್ಸಿಲ್ಲದೆ ಅವನು ಈಗ ವೈದ್ಯರಿಗೆ ಬಾಚಿ ಬಾಚಿ ಕೊಡುತ್ತಿದ್ದಾನೆ. ಆದುದರಿಂದ ಯಾವ ವೈದ್ಯರಿಗೂ ಅವನನ್ನು ಗುಣಪಡಿಸಲು ಆಗುವುದಿಲ್ಲ ಎಂದು ತಿಳಿಸಿದನು. ಈ ಮಾತುಗಳನ್ನೆಲ್ಲ ಸೇವಕರು ಆ ಮನುಷ್ಯನಿಗೆ ತಿಳಿಸಿದಾಗ ತಕ್ಷಣವೇ ಅವರು ದೀನತೆಯಿಂದ ತಮ್ಮನ್ನು ತಗ್ಗಿಸಿಕೊಂಡು, ಅಯ್ಯ, ಕ್ಷಮಿಸಿರಿ, ಇನ್ನು ಮೇಲೆ ತಪ್ಪದೆ ಕರ್ತನಿಗೆ 10ಮ ಭಾಗ ಕೊಡುತ್ತೇನೆ. ಇನ್ನು ಮೇಲೆ ನಾನು ಕರ್ತನೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತೇನೆ ಎಂದು ಕಣ್ಣೀರಿನಿಂದ ಕೇಳಿಕೊಂಡರು. ದೇವ ಸೇವಕರು ಅವರ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದರು. ಆ ರಾತ್ರಿ ಕರ್ತನು ಅವರನ್ನು ಅದ್ಭುತವಾಗಿ ಗುಣಪಡಿಸಿದನು. ಅವರಿಗೆ ಚೆನ್ನಾಗಿ ಹಸಿವಾಯಿತು, ಚೆನ್ನಾಗಿ ಊಟ ಮಾಡಿದರು. ಮರುದಿನ ವೈದ್ಯರ ಬಳಿ ಹೋದಾಗ ಅವರಿಗೆ ಯಾವ ಅಲ್ಸರ್ ವ್ಯಾಧಿಯೂ ಇಲ್ಲದಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ನಾವು ಕರ್ತನಿಗೆ ಕೊಡುವಾಗ ವ್ಯರ್ಥವಾಗಿ ಖರ್ಚು ಮಾಡುವುದನ್ನು ತಡೆದು ಆಶೀರ್ವದಿಸುತ್ತಾನೆ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಕರ್ತನಿಗಾಗಿ 3 ರೀತಿಯ ಕಾಣಿಕೆಗಳನ್ನು ಕೊಡುತ್ತಿದ್ದರು. 1. ಪ್ರಥಮ ಗರ್ಭ, ವಿಮೋಚನೆ ಕಾಂಡ 13:2. 2. ಪ್ರಥಮ ಫಲ, ವಿಮೋಚನೆ ಕಾಂಡ 22:29. 3. ದಶಮಾಂಶ, ಅರಣ್ಯಕಾಂಡ 18:21.
ಇವೆಲ್ಲವೂ ಕರ್ತನದು, ಅದು ನನ್ನದು, ಅದನ್ನು ಸಲ್ಲಿಸಲು ತಡ ಮಾಡಬೇಡಿರಿ ಎಂದು ಕರ್ತನು ಹೇಳಿದನು. ಹೊಸ ಒಡಂಬಡಿಕೆಗೆ ಬರುವಾಗ ನಾವು ನಮ್ಮ ಆತ್ಮ, ಶರೀರ, ಪ್ರಾಣ ಈ ಮೂರನ್ನು ಕರ್ತನಿಗೆ ಅರ್ಪಿಸಬೇಕೆಂದು ಕರ್ತನು ಹೇಳುತ್ತಾನೆ. ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸಬೇಕೆಂದು ಕರ್ತನು ಎದುರು ನೋಡುತ್ತಾನೆ. ಹಾಗೆ ಕೇಳುವುದಕ್ಕೆ ಆತನಿಗೆ ಸಂಪೂರ್ಣ ಅಧಿಕಾರವಿದೆ ಅಲ್ಲವೇ? ನಮಗಾಗಿ ಸಂಪೂರ್ಣವಾಗಿ ತನ್ನನ್ನೇ ಅರ್ಪಿಸಿಕೊಂಡನಲ್ಲದೆ ತನ್ನ ಶರೀರವನ್ನು ಶಿಲುಬೆಯಲ್ಲಿ ಪೀಡಿಸುವವರ ಕೈಗೆ ಒಪ್ಪಿಸಿಕೊಟ್ಟಾನಲ್ಲ. ನಮಗಾಗಿ ತನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಂಡ ದೇವರಿಗೆ ನಾವು ಸಹ ಪೂರ್ಣವಾಗಿ ಒಪ್ಪಿಸಿಕೊಡಬೇಕಲ್ಲವೇ? ಕರ್ತನಿಗೆ ಕೊಡುವುದರಲ್ಲಿ ನಾವು ಸಂತೋಷಿಸಬೇಕು, ಉತ್ಸಾಹದಿಂದ ಕೊಡಬೇಕು. ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಯಾಜಕರನ್ನಾಗಿಯೂ ರಾಜರನ್ನಾಗಿಯೂ ಮಾಡಿದ ಕರ್ತನಿಗೆ ನಮ್ಮನ್ನೇ ಅರ್ಪಿಸಿಕೊಳ್ಳೋಣವೇ? ಕರ್ತನಿಗೆ ನಾವು ಉತ್ಸಾಹದಿಂದ ಕೊಡುವಾಗ ನಮ್ಮ ಕಣಜಗಳು ತುಂಬಿ ತುಳುಕುವಂತೆ ಮಾಡುತ್ತಾನೆ. ನಮ್ಮ ಹೃದಯದ ಆಲೋಚನೆಗಳನ್ನು ಪರಿಶುದ್ಧಪಡಿಸಿ ಪರಿಶುದ್ಧಾತ್ಮನ ವರಗಳಿಂದ ನಮ್ಮನ್ನು ತುಂಬಿಸುತ್ತಾನೆ. ರಕ್ಷಣೆಯ ಆನಂದವನ್ನು ಅನುಭವಿಸುವಂತೆ ಮಾಡಿ ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಫಿಲಿಪ್ಪಿ 4:19. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ
ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.